ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯ್ತು ನಾನು ಫ್ಯಾಟ್ ಲಾಸ್ ಸೆಷನ್ ಅಪ್ಲೋಡ್ ಮಾಡಿ. ಸೊ ಐ ಥಾಟ್ ಇವತ್ತು ಅಪ್ಲೋಡ್ ಮಾಡೋಣ ಅಂತ. ಏನಕ್ಕೆ ಅಂತ ಹೇಳ್ತೀನಿ. ನಾನು ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಿ. ಸೊ ಇವತ್ತು ಸಂಡೇ, ನಿಮ್ಗೆ ಇವತ್ತೇ ಈ ವಿಡಿಯೋ ಪೋಸ್ಟ್ ಆಗ್ತಾ ಇದೆ. ಸೊ ಸಂಡೇ ಬೆಳಗ್ಗೆಯಿಂದ ಬ್ಯಾಂಗ್ಳೂರಲ್ಲಿ ಮಳೆ ಇದೆ. ಐ ಆಮ್ ನಾಟ್ ಶೋರ್ ಈವ್ನಿಂಗ್ ಹೋಗಿ ವಾಕ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಅಂದರೆ ಇನ್ ದ ಸೆನ್ಸ್ 7 ದಿನನೂ ವರ್ಕೌಟ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಸ್ಟಿಲ್ ನಾವು ಯಾವೊಂದು ಜರ್ನಿಲಿ ಇದ್ದೀವಿ ಅಂದಾಗ ನನ್ನ ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಸಂಡೇ ಆಗಲಿ, ಸ್ಯಾಟರ್ಡೆ ಆಗಲಿ, ಇಲ್ಲ ಮಂಡೇನೇ ಆಗಲಿ, ವಾಟ್ ಎವರ್ ನಾನು ಏನು ತಿಂತೀನಿ ಅದನ್ನೇ ತಿಂತೀನಿ. ನಾನು ವೇರಿ ಮಾಡಲ್ಲ. ಆ್ಯಂಡ್ ವಾಟ್ ಎವರ್ ಐ ಪ್ರಾಮಿಸ್ಡ್ ಮೈ ಸೆಲ್ಫ್, ನಾನು ಇದೇ ಡಯಟ್ ಮೇಂಟೈನ್ ಮಾಡ್ಕೊತೀನಿ, ಅದನ್ನೇ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ವೆನ್ ಇಟ್ ಇಸ್ ಕಮ್ ಟು ವರ್ಕೌಟ್, ಲೈಟ್ ಮೂಮೆಂಟ್ಸ್ ಇರ್ತದೆ. ಬಿಕಾಸ್ ಲಾಸ್ಟ್ 6 days ಇಂದ ನಾನು ಫ್ಯಾಟ್ ಲಾಸ್ ಸೆಷನ್ ಡೈಲಿ, ಸ್ಟ್ರೆಂತ್ ಟ್ರೈನಿಂಗ್ ಡೈಲಿ ವಾಕ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಮಾಡ್ತಿದ್ದೀನಿ ವಿತ್ ಮೈ ವರ್ಕ್ಸ್. ಆ್ಯಂಡ್ ಇವತ್ತು ಅಂದ್ಕೊಂಡೆ ಬರೀ ವಾಕ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಸ್ಟಿಲ್ ಒಳಗಡೆ ವೆದರ್ ಆಗಿರೋದ್ರಿಂದ ಈವ್ನಿಂಗ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಬೆಳಗ್ಗೆ ನನಗೆ ನಿದ್ದೆ ತುಂಬ ಇಂಪಾರ್ಟೆಂಟ್ ಇತ್ತು. ಬಿಕಾಸ್ ಡೈಲಿ ಬೇಗ ಎದ್ದೇಳೋದ್ರಿಂದ ಒಂದು ದಿನ ನನ್ನ ಬಾಡಿ ರಿಕವರ್ ಆಗೋಷ್ಟು ನಿದ್ದೆ ಅಂದ್ಕೊಡ್ಲೇಬೇಕು. ಸೊ ಎದ್ದಿದ್ದೆ ತುಂಬ ಲೇಟು. ಎದ್ದಾದ್ಮೇಲೆ ನಂಗೆ ಮೀಟಿಂಗ್ಸ್ ಎಲ್ಲ ಇತ್ತು, ಕಂಪ್ಲೀಟ್ ಮಾಡಿಕೊಂಡೆ. ಐ ಥಾಟ್ ಈಗ ಊಟ ಆಗಿದೆ, ಅರೌಂಡ್ ಟೈಮ್ 2 ಗಂಟೆ ಇದೆ, ಸೊ ಮಾಡಿ ಮುಗಿಸ್ಬಿಡೋಣ ವರ್ಕೌಟ್ನ ಅಂತ. ಬಟ್ ಈ ವರ್ಕೌಟ್ ಹೇಗಿರುತ್ತೆ ಅಂದರೆ ನಿಮಗೆ ಚಾಲೆಂಜಿಂಗ್ ಆಗಿರುತ್ತೆ. ಯಾವ ಥರ ಅಂತ ನೀವು ಕೇಳೋದಾದರೆ, ಇಷ್ಟು ಆಲ್ಮೋಸ್ಟ್ 12 ಸೆಷನ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕಿಂತ ಕ್ವೈಟ್ ಡಿಫ್ರೆಂಟ್. ಕಂಟಿನ್ಯೂಸ್ 20 minutes ವರ್ಕೌಟ್ ಮಾಡಬೇಕು ವಿತೌಟ್ ಸ್ಟಾಪ್. ಸೊ ಇದು ಯಾವ ಥರ ಬಾಡಿಗೆ ಎಂಡೂರೆನ್ಸ್ ಆಗುತ್ತೆ, ಜೊತೆಗೆ ಕೋರ್ಗೆ ಎಕ್ಸಸೈಸ್ ಆಗುತ್ತೆ. ಆ್ಯಂಡ್ ಮೀನ್ ವೆಲ್ ನಿಮ್ಮ ಕೆಪಾಸಿಟಿ ಏನಿದೆ, ನಿಮಗೆ 20 minutes ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡೋಕ್ಕಾಗತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಫ್ ಯು ಆರ್ ಡೂಯಿಂಗ್ ದಿಸ್, ಟೇಕ್ ಇಟ್ ಆಸ್ ಅ ಚಾಲೆಂಜ್. ಕಂಟಿನ್ಯೂಸ್ 20 minutes ನನ್ನ ಜೊತೆ ಸ್ಟಾಪ್ ಮಾಡಿದೆ ನೀವು ಮಾಡಬೇಕು. ನಾನು ಕೂಡ ಇವಾಗ ಅದೇ ಥರ ಮಾಡ್ತೀನಿ. ನೆಕ್ಸ್ಟ್ 20 minutes ವರ್ಕೌಟ್ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಅಂದರೆ ವಾರ್ಮ್ ಅಪ್, ಫ್ರೀ ಎಕ್ಸಸೈಸ್, ಕೋರ್ ಆಕ್ಟಿವಿಟೀಸ್ ಬಿಟ್ಟು ನಾರ್ಮಲ್ ಆಗಿ ಮೇನ್ ವರ್ಕೌಟ್ ಕಂಟಿನ್ಯೂಸ್ 20 minutes ಡ್ರಿಲ್ ಇರುತ್ತೆ. ಆ್ಯಂಡ್ ತುಂಬ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಬಿಕಾಸ್ ಬಾಡಿಗೆ ಜಾಸ್ತಿ ಸ್ಟ್ರೆಸ್ ಆಗಬಾರ್ದು, ಆಸ್ ಇಟ್ ಇಸ್ ಅ 7th ಡೇ ಆಗಿರೋದ್ರಿಂದ. ಆ್ಯಂಡ್ ಮೀನ್ ವೆಲ್ ನಿಮಗೂ ಕೂಡ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಇದೇ ಕಾಂಬಿನೇಷನ್ಸಲ್ಲಿ ಬೇರೆ ಥರ ಎಕ್ಸ್ಟ್ರೀಮ್ ವರ್ಕೌಟ್ಸ್ನು ತೊಗೊಂಡು ಬರ್ತೀನಿ. ಇವತ್ತು ಇದನ್ನು ಟ್ರೈ ಮಾಡಿ. ಇಫ್ ಯು ಸಕ್ಸೀಡ್, ನಿಮ್ಮ ಕೈಲಿ 20 minutes ವಿತೌಟ್ ಬ್ರೇಕ್ಸ್ ಮಾಡೋಕ್ಕಾಯ್ತು ಅಂದರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ಓಕೆನಾ? ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತಿನ ವಾರ್ಮ್ ಅಪ್ ಎಕ್ಸಸೈಸ್ ಬಂದು ಜಂಪಿಂಗ್ ಟೀಸ್ ಕಾಂಬಿನೇಷನ್ ವಿತ್ ಹೈ ನೀಸ್. ಓಕೆ, ಹೆಂಗೆ ಅಂದರೆ 20 ಜಂಪಿಂಗ್ ಟೀಸ್, 20 ಹೈ ನೀಸ್, ಈ ಥರ. ಓಕೆ, and high knees. ನಾನು ಆ್ಯಕ್ಚುಲಿ 2 ಕಾಲು ಮಾಡಿದ್ರೆ 1 ಕೌಂಟ್ ಅಂತ ಯೂಶ್ವಲಿ ಲೆಕ್ಕ ಹಾಕೊಳ್ಳೋದು. ಸೊ ಈಗ ಅದೇ ಥರ ಮಾಡಿದೆ. ಟೋಟಲ್ ಕೌಂಟ್ ಆದರೆ 40 ಆಗುತ್ತೆ. ಸೊ ನೀವು ನೋಡಿ ನಿಮ್ಮ ಕೈಲಿ ಆಗುತ್ತೆ, ಟೋಟಲ್ 40 ಮಾಡಿ, ಟೋಟಲ್ 20 ಮಾಡಿ. ಓಕೆ, ಕಮ್ ಆನ್, ಸೆಕೆಂಡ್ ಸೆಟ್. ಟ್ವೆಂಟಿ 20 ಥರ ಕಾಂಬಿನೇಷನ್ ನನ್ನ ಪ್ರಕಾರ. ನಿಮ್ಮ ಪ್ರಕಾರ 20-40. ಸೊ ನೆಕ್ಸ್ಟ್ ಫ್ರೀ ಎಕ್ಸಸೈಸ್. ನನ್ನ ವಿಡಿಯೋನ ಪ್ರಾಪರಾಗಿ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ. ಪ್ರತಿಯೊಂದು ಎಕ್ಸಸೈಸ್ ನಾವು 3 ಕೌಂಟ್ ಮಾಡ್ತೀವಿ. ನೆಕ್ ರೊಟೇಷನ್, ಟಂಗ್ ರೊಟೇಷನ್, ankle rotation, both sides, wrist rotation, front and back, ಒಂದೇ ಒಂದು arm stretch, shoulder rotation, front and back, total 3, and chest stretch, lat stretch, oblique stretch, alternate toe touch, bend over,
ಲೆಗ್ಸ್ ನೀ ಹರ್ಕ್ಸ್. ನಾನು ಆ್ಯಕ್ಚುಲಿ ಲೆಗ್ ವರ್ಕೌಟ್ ಮಾಡಿದ್ದೀನಿ, ವೀಕ್ಲಿ ಟ್ವೈಸ್ ಲೆಗ್ನ ಟ್ರೈ ಮಾಡ್ತೀನಿ ನಾನು. ಸಕ್ಕತ್ತು ಗ್ಲೂಟ್ಸ್ ಎಲ್ಲ ಪೇನ್ ಇದೆ, ಬಟ್ ಸ್ಟಿಲ್ ಐಮ್ ಡೂಯಿಂಗ್. ದಟ್ಸ್ ಬಿಕಾಸ್ ಆಫ್ ಮೈ ಮೆಂಟಾಲಿಟಿ, ಮೈಂಡ್ ಸೆಟ್ ಸ್ಟ್ರಾಂಗ್ ಇದೆ. ಎಷ್ಟೇ ಕಷ್ಟ ಆದರೂ ನಾನು ಮಾಡಲೇಬೇಕಂತ. ಆ್ಯಂಡ್ ವಾಟ್ ಎವರ್ ರಿಕವರ್ಗೆ ಬೇಕು ಅದನ್ನು ಕೂಡ ಐ ಫಾಲೋ. ನಿಮ್ಮ ಬಾಡಿ ಕಂಡೀಷನ್ ನೋಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೆಟ್ ಆಗುತ್ತೆ, ಸೆಟ್ ಆಗೋವಂಥ ವರ್ಕೌಟ್ಸ್ನ ಮಾಡಬೇಕು. ಆ್ಯಂಡ್ ಇಟ್ ಶುಡ್ ಬಿ ಪ್ರಾಪರ್ ಸ್ಟ್ರಕ್ಚರ್ಡ್, ಆವಾಗಲೇ ನಿಮಗೆ ರಿಸಲ್ಟ್ಸ್ ಬರೋದು. ಐ ಥಿಂಕ್ ಇದು ನಂದು 13th or 14th ಸೆಷನ್ ಅನಿಸುತ್ತೆ. ಕಂಟಿನ್ಯೂಸ್ ಆಗಿ ನೋಡಿ 14 days ಟ್ರೈ ಮಾಡಿ, ದೆನ್ ಯು ವಿಲ್ ಗೆಟ್ ಟು ನೋ ದ ಚೇಂಜಸ್. ಆ್ಯಂಡ್ ಇನ್ ಕೇಸ್ ಆಲ್ರೆಡಿ ನಮ್ಮ ಹರ್ವಿಲಲ್ಲಿರೋ ಕ್ಲೈಂಟ್ಸ್ ಯಾರಾದರೂ ನೋಡ್ತಾ ಇದ್ರೆ, ಮೇನ್ಲಿ ರೀಸೆಟ್ 30 ಇರೋರು, ನೀವು 5 days ವರ್ಕೌಟ್ ಮಾಡಿರ್ತೀರಲ್ವಾ, ಸೊ ಸ್ಯಾಟರ್ಡೇ ಆರ್ ಸಂಡೇ ನಿಮ್ಗೆ ವರ್ಕೌಟ್ ಮಾಡಬೇಕಂದ್ರೆ ಯು ಕ್ಯಾನ್ ಪಿಕ್ ಒನ್ ಲೈಕ್ ದಟ್. ಓಕೆ, ಇಲ್ಲಿಗೆ ಫ್ರೀ ಎಕ್ಸಸೈಸ್ ಮುಗಿದೆ. ಕೋರ್ ಆಕ್ಟಿವೇಟರ್ಸ್ ವಿಲ್ ಡೂ ಆಲ್ 6 ವೇರಿಯೇಷನ್ಸ್, 20-20 ಕೌಂಟ್, alternate front crunches. ಆ್ಯಕ್ಚುಲಿ ನಾನು ಪ್ರತಿಯೊಂದು ಇದನ್ನು ಟ್ರ್ಯಾಕ್ ಮಾಡ್ತೀನಿ. ಐ ಫರ್ಗಾಟ್ ಟು ಟರ್ನ್ ಆನ್ ದ ವಾಚ್. 1 ನಿಮಿಷ. ಸೈಡ್ ಕ್ರಂಚಸ್, sorry, side crunches, high knees, cross high knees, high knees. ಇಲ್ಲಿಗೆ ನಮ್ಮ ವಾರ್ಮ್ ಅಪ್, ಫ್ರೀ ಎಕ್ಸಸೈಸ್ ಆ್ಯಂಡ್ ಕೋರ್ ಆಕ್ಟಿವೇಟರ್ಸ್ ಮುಗಿದಿದೆ. ಸೊ ನಾನು ಆಗಲೇ ಹೇಳ್ದಂಗೆ ರೆಕಾರ್ಡ್ ಆಗ್ತಿದೆಯಾ? ಎಸ್, ಆಗಲೇ ಹೇಳ್ದಂಗೆ ಕಂಟಿನ್ಯೂಸ್ 20 minutes ಡ್ರಿಲ್. ಸೊ ನಾನಿಲ್ಲಿ ಕ್ಲಾಕ್ ಇಟ್ಕೊತಿದ್ದೀನಿ ಫಾರ್ 20 minutes. ವಿಲ್ ಟೈಮರ್ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಓಕೆನಾ? ಸೊ ನಂದು ಲಾಕ್ ಆಗಿಬಿಡುತ್ತೆ. ಓಕೆ, ಐ ವಿಲ್ ಕೀಪ್ ಯು. ವಿಲ್ ಸ್ಟಾರ್ಟ್. ನಾನು ಎಕ್ಸಸೈಸ್ ಹೆಸರು ಹೇಳ್ತಾ ಮಾಡ್ಕೊತಾ ಹೋಗ್ತೀನಿ. ಮೀನ್ ವೆಲ್ ನನಗಾದರೆ ಟೈಮರ್ ಕೂಡ ಆ್ಯಡ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ರೆಡಿ? 3, 2, 1 ಸ್ಟಾರ್ಟ್. ಫಸ್ಟ್ 1 minute ಜಾಗ್. ಆ್ಯಂಡ್ ಮೋರೋವರ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ನೀವು ಸ್ಪೀಡಾಗಿ ಮಾಡಬೇಕಂತ ಏನಿಲ್ಲ. 1 minute ಅಂದರೆ ಟೋಟಲ್ 20 minutes ನಿಮ್ಮ ಬಾಡಿ ವರ್ಕೌಟಲ್ಲೇ ಇರಬೇಕು. ಹಾಗಂತ ಸ್ಪೀಡಾಗಿ ಮಾಡಿ ಸುಸ್ತು ಮಾಡ್ಕೊಂಡು ಮೊದಲು ಸ್ಟಾಪ್ ಮಾಡೋದು ಅದಕ್ಕಿಂತ ಬೆಟರ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗಿ 100% ಕಂಪ್ಲೀಟ್ ಮಾಡ್ತೀರಾ. ಇಲ್ಲ ಫುಲ್ ಜೋಶ್ ಸ್ಟಾರ್ಟಿಂಗಲ್ಲಿ ಸಖತ್ ಮಾಡಿ ಸುಸ್ತಾಗ್ಬಿಟ್ಟು ಅಲ್ಲಿ ಮಾಡೋಕ್ಕಾಗಲ್ಲ. ಕ್ವಿಕ್ ವರ್ಕೌಟ್ ಆಗುತ್ತೆ, ಸಖತ್ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಎಲ್ಲ ನಿಮ್ಮ ಕೈಲಿರುತ್ತೆ. ಸೊ ನೀವು ಮಾಡಬೇಕಷ್ಟೆ. ಈ ಥರ ವರ್ಕೌಟ್ ಪ್ಯಾಟ್ರನ್ಸ್ ಬೇಕು ನಿಮಗೆ ರೆಗ್ಯುಲರಾಗಿ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ನೀವು ಮಾಡಿದ್ರಿ ಅಂತ. ಸೊ ನನಗೆ ಪೋಸ್ಟ್ ಮಾಡೋಕ್ಕೆ ನೆಕ್ಸ್ಟ್ ವೀಡಿಯೋಸ್ನ ಇನ್ನೂ ಎನರ್ಜಿ ಬರುತ್ತೆ. ಚೇಂಜ್ ಫ್ರಂಟ್ ಕ್ರಂಚಸ್ ಪ್ರಾಪರಾಗಿ ಮಾಡೋದು ಮುಖ್ಯ. ಕೌಂಟ್ ಅಲ್ಲ, ಸ್ಪೀಡ್ ಅಲ್ಲ. 1 minute ಮಾಡ್ತಾನೆ ಇರಬೇಕು. Thirty seconds more.
ಕೋರ್ ಎಕ್ಸಸೈಸ್ ಆಗುತ್ತೆ, ಎಂಡೋರೆನ್ಸ್ ಆಗುತ್ತೆ, ಕ್ಯಾಲರಿ ಬರ್ನ್ ಆಗುತ್ತೆ. ಚೇಂಜ್, ಜಾಗ್, ಸ್ಟೆಪ್ಸ್ ಆಗುತ್ತೆ. ಟೈಮರ್ ಇಟ್ಕೊಂಡ್ರೆ ಇಲ್ಲೇ ಪ್ರಾಬ್ಲಮ್ ಕತ್ತು, ಬಟ್ ಅಲ್ಲೋದ್ರೆ ಕ್ಯಾಮ್ರಾಯಿಂದ ಆಚೆ ಹೋಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಇಟ್ಕೊಳ್ಳಿ. Fifteen seconds more. Change, alternate front crunches. Twenty seconds more. Change. ಆ್ಯಂಡ್ ಹೇಗೆ ನಡೀತಾ ಇದೆ ನಿಮ್ಮ ಡಯಟ್, ವರ್ಕೌಟ್? ನೀವೇನಾದರೂ ಗೋಲ್ ಇಟ್ಕೊಂಡಿದ್ರೆ, ಈಗ ಆಲ್ರೆಡಿ 6 months ಹಾಗೆ ಹೋಯ್ತು ಈ ವರ್ಷದ್ದು, ಇನ್ನೂ ನೀವು ಅಚೀವ್ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಇರೋದು ಬರೀ 6 months, ಇಲ್ಲ ಮತ್ತೆ ನೆಕ್ಸ್ಟ್ ಇಯರ್ಗೆ ಹೋಗುತ್ತೆ. ಪುಷ್ ಯುವರ್ ಸೆಲ್ಫ್, ವರ್ಕ್ ಹಾರ್ಡ್. ಗೋಲ್ನ ಪೋಸ್ಟ್ಪೋನ್ ಮಾಡೋದಲ್ಲ. ಊಟನ ಪೋಸ್ಟ್ಪೋನ್ ಮಾಡ್ತೀವ, ಇಲ್ಲ ಹಬ್ಬಗಳನ್ನ ಪೋಸ್ಟ್ಪೋನ್ ಮಾಡ್ತೀವ? ಇಲ್ಲ ಅಲ್ಲ, ಅವತ್ತಿನ ದಿನ ಅವತ್ತು ಮಾಡಲೇಬೇಕು ಅನ್ಕೊತೀರ. ಅದೇ ಥರ ನಿಮ್ಮ ರೋಟೀನ್ ಕೂಡ ಫಿಕ್ಸ್ ಮಾಡ್ಕೊಳ್ಳಿ. ಸೂನ್ ವರ್ಕ್ ಆನ್ ಯುವರ್ ಬಾಡಿ. ಸ್ಟಿಲ್ ಯೋಚನೆ ಮಾಡ್ತಾ ಇದ್ರೆ ಇನ್ನೂ ಟೈಮ್ ಇದೆ ಬಿಡು, 6 ತಿಂಗಳು ಈ ವರ್ಷ ರೆಸಲ್ಯೂಷನ್ ಅಂತ ಎಲ್ಲ. 6 ತಿಂಗಳು ಆಗೋಗಿದೆ ಅಂತ ಯೋಚನೆ ಮಾಡಿ. ಇರೋದೇ ನಿಮ್ಮ ಹತ್ರ ಬರೀ 6 ತಿಂಗಳು. ಇನ್ನು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ, ಡೆಡಿಕೇಶನ್ ಕಡಿಮೆ ಆಗುತ್ತೆ, ಮನೆ ಕೆಲಸ ಜಾಸ್ತಿ ಆಗುತ್ತೆ. ಥಿಂಕ್. Change, high knees. Thirty seconds more. Change. Thirty seconds more.
Cross eye knees. Control your breathing. ಕಂಟಿನ್ಯೂಸ್ ಆಗಿ ಪುಷ್ ಮಾಡ್ತಾ ಹೋಗಿ. 20 seconds more. Change. Thirty seconds more. Ten seconds more. High knees. Thirty seconds more. ಟೆನ್ ಮಿನಿಟ್ಸ್ ಆಯಿತು. ಇನ್ನು 10 minutes ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಈಗ ಜಾಸ್ತಿ ಬೂಸ್ಟ್ ಮಾಡೋಣ, ಬಾಡಿ ಅಡ್ಜಸ್ಟ್ ಆಗಿರುತ್ತೆ. ಏನಂದರೆ ಹೈ ಟೈಮ್ ಜಂಪ್ಸ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿ, ಬಟ್ ಸ್ಲೋ ಮಾಡಿ. ಕರೆಕ್ಟಾಗಿ ಒಂದು 5ರಿಂದ 10 ಮಾಡ್ಬೋದು. ನೀವು ಸ್ಲೋಗಿ ನೀಟಾಗಿ ಮಾಡ್ತಾ ಹೋದರೆ, ಫಾಸ್ಟಾಗಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ತೋರಿಸ್ತೀನಿ, ಅದನ್ನು ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ನೆಲದ ಮೇಲೆ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಅಂದರೆ ಬೆಡ್ ಮೇಲಿಂದ ಎದ್ದು ಮಾಡೋ ಥರ ಮಾಡಿ. ಬಟ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಸ್ಲೋಗಿ ಗ್ರಿಪ್ ಇಟ್ಕೊಂಡು ಎದ್ದು ಈ ಥರ ಮಾಡಿ. ಎಷ್ಟಾಗುತ್ತೋ ಅಷ್ಟು, 5 ಆಗಲಿ 10 ಆಗಲಿ, ಕೌಂಟ್ ಇಂಪಾರ್ಟೆಂಟ್ ಅಲ್ಲ. 1 minute ಫುಲ್ ಮಾಡಬೇಕು ನೀವು. ಲಾಸ್ಟ್ 5 seconds ಇದೆ. ಚೇಂಜ್. ಹೈ ಟೈಮ್ ಜಂಪ್ಸ್ ಈ ಥರ ಮಲ್ಕೊಂಡು ಸ್ಲೋಗೆ ಎದ್ದು ಮಾಡಿ. ನನಗಂತೂ ಬರೀ ಗ್ಲೂಟ್ಸ್ ಎಲ್ಲ ಪೇನ್ ಇದೆ. ಸ್ಟಿಲ್ ಐಮ್ ಡೂಯಿಂಗ್. 30 seconds ಹಾಗೆ ಹೋಯಿತು. ಅದಕ್ಕೆ ಹೇಳಿದ್ದು ಆರಾಮಾಗಿ ಮಾಡಿ, ಕೌಂಟ್ ಲೆಕ್ಕ ಹಾಕೋಬಿಡಿ ಅಂತ.
ಡನ್. ಆಗಿದ ತಕ್ಷಣ ರಿಲ್ಯಾಕ್ಸ್ ಆಗಬಾರ್ದು, ಬ್ಯಾಕ್ ಟು ಜಾಗ್. ಜಾಗ್ ಮಾಡ್ತಾ ನಿಮ್ಮ ಬ್ರೀತ್ನ ಕಂಟ್ರೋಲಿಗೆ ತರಬೇಕು. ವಿಡಿಯೋ ರೆಕಾರ್ಡ್ ಆಗ್ತಿದೆ ನೋಡ್ತೀನಿ ಫಸ್ಟ್. ದಿಸ್ ಇಸ್ ಗೋಯಿಂಗ್. ನಾವು ಸಿನಿಮ್ಯಾಟಿಕಲ್ಲಿ ಹಾಕಿದ್ದೀವಿ. Five seconds more. ಚೇಂಜ್. ಈಗ ವಾಕ್ ಪ್ರಾಪರಾಗಿ ಮಾಡಬೇಕು. ಕೈ ಕಾಲು ಮೂಮೆಂಟ್ ಇರಬೇಕು. ಸ್ಲೋ ವಾಕ್ ಅಲ್ಲ, ಮೀಡಿಯಂ ಸ್ಪೀಡ್. Thirty seconds more. ಇದ್ರ ಮಧ್ಯೆ ಸುಸ್ತಾಗಿರುತ್ತಲ್ಲ, ಆ್ಯಂಡ್ ಗ್ಯಾಪು ಇಲ್ಲ, ನೀವು ನೀರು ಕುಡಿಬಾರ್ದು. ಫುಲ್ ಹೈಡ್ರೇಟ್ ಆಗಿರಿ. ಕಂಟ್ರೋಲ್ ಮಾಡಿ ಬ್ರೀತಿಂಗ್ನ. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ಪ್ರಾಪರಾಗಿ ಮಾಡಿದ್ರೆ ಈಗ ಸುಸ್ತಾಗಲ್ಲ. ಜಾಗ್ ಲಾಸ್ಟ್ 6 minutes ಇದೆ. ನೆಕ್ಸ್ಟ್ ಬರ್ಫೀಸ್ ಮಾಡಬೇಕು. ನಾನು ಬೇಸಿಕ್ಕೆ ತೋರಿಸ್ತೀನಿ, ನಿಮಗೆಲ್ಲ ಕಷ್ಟ ಆಗುತ್ತೆ ಅಡ್ವಾನ್ಸು. ಸೊ ಅದನ್ನೇ ಸ್ಲೋಗ್ ಮಾಡಿ. ಈಗ ಹೈ ಟೈಮ್ ಹಿಂಗೆ ಸ್ಲೋಗ್ ಮಾಡಿದ್ರಿ, ಅದೇ ಥರ ಬರ್ಫೀಸ್ನ ಸ್ಲೋಗ್ ಮಾಡಬೇಕು. ಥರ್ಟಿ ಸೆಕೆಂಡ್ಸ್ ಮೋರ್. ಗಿವ್ ಅಪ್ ಮಾಡೋಣ ಅನ್ಸಿದ್ರೆ ಲಾಸ್ಟ್ 5 minutes ಇದೆ ಅಷ್ಟೇ. ಪುಷ್ ಯೋರ್ ಸೆಲ್ಫ್, ಆಗುತ್ತೆ. Last 10 seconds. Three, two, one. Burpee. Bend ಆಗಿ ಸ್ಟೆಪ್ ಬ್ಯಾಕ್, ಜಂಪ್, ಹಿಡಿದು ನಿಂತ್ಕೊಂಡು ಜಂಪ್. ಸೇಮ್ ವೇ ಆರಾಮಾಗಿ ಮಾಡಿ. ಥರ್ಟಿ ಸೆಕೆಂಡ್ಸ್ ಇದೆ. Fifteen seconds more. Push, push, push. Come on, last one ಬರುತ್ತೆ. Jog. ಸ್ವೆಟ್ ಆಗ್ತದೆ. ನೀವು ಆಗ್ತಿದ್ದೀರಾ? Thirty seconds more.
ಚೇಂಜ್ ವಾಕ್. ಲಾಸ್ಟ್ 3 minutes ಆಗೋಗುತ್ತೆ. ಇನ್ನೊಂದು 2 sets ಮಾಡಿದ್ರೆ. Twenty seconds more. Jog. Last 2 minutes to go. ಲಾಸ್ಟ್ ಇದಾದ್ಮೇಲೆ ಇನ್ನೊಂದು ಎಕ್ಸಸೈಸ್ ಅಷ್ಟೇ. ಇನ್ನೊಂದು ಎಕ್ಸಸೈಸ್ ಯಾವುದು ಗೊತ್ತಾ? ರನ್ನಿಂಗ್ ಹೈ ನೀಸ್. ರನ್ನಿಂಗ್ ಹೈ ನೀಸೇ ಮಾಡಬೇಕು, ಬೇರೆ ಯಾವುದು ಬೇಡ. ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡಿ ಆರಾಮಾಗಿ ಆಗುತ್ತೆ. ರೆಡಿನಾ ರನ್ನಿಂಗ್ ಹೈ ನೀಸ್ಗೆ? Come on, change. Come on, push. Come on, 30 seconds ಆಯ್ತು. Twenty seconds more. Five, 4, 3, 2, 1. Twenty minutes, 200 calories. ಯಾವ್ದು ಎಕ್ಸಸೈಸಲ್ಲಿ ಆಗುತ್ತೆ. ಸೊ ಟ್ರೈ ದಿಸ್ ಎಕ್ಸಸೈಸ್. ಮಿಸ್ ಮಾಡಿದೆ, ಐ ನೋ ಕಷ್ಟ ಆಗ್ಬೋದು ಲಾಸ್ಟ್ 10 minutes, ಬಟ್ ಪುಷ್ ಯೋರ್ ಸೆಲ್ಫ್. ಒಳ್ಳೆ ಮಜಾ ಸಿಗುತ್ತೆ. ಬಟ್ ಅಷ್ಟೇ. ಓಕೆ, ಟ್ರೈ ಮಾಡಿ. ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಅದೇ ಮೋಟಿವೇಶನ್ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಓಕೆನಾ? ಸಿಗೋಣ ನೆಕ್ಸ್ಟ್ ಇನ್ನೊಂದು ಸೆಷನಲ್ಲಿ. ಬಾಯ್.